ಈಗ ಯಾಕೆ ಕಲ್ಲು ಆಗ್ಯಾವ ಅಂತಂದ್ರೆ ನಿಮ್ಮ ಲಿಸ್ಟ್ ದೊಡ್ಡ ಆಗ ನಾವು ಕಲ್ಲು ಅದು ಅಂತ ದೇವ್ರುಗಳೆಲ್ಲ. ನೀವು ಹಂಗೆ ಹೋಗೋ ಪೈಕಿ ಅಲ್ಲಿ ದೇವ್ರಿಗೆ ನನ್ನ ಗಂಡ ಮಾತು ಕೇಳ್ಬೇಕು, ನನ್ನ ಗಂಡ ಕುಡಿಬಾರ್ದು, ನನ್ನ ಗಂಡ ಭಾಳ ದೊಡ್ಡ ಸಾಹುಕಾರ ಆಗ್ಬೇಕು, ನನಗೆ ಬಂಗಾರ ಭಾಳ ಬೇಕು, ನನ್ನ ಮಗಳ ಮದುವೆ ಆಗ್ಬೇಕು, ನನ್ನ ಮಗನ ಮದುವೆ ಆಗ್ಬೇಕು, ನಾ ದೊಡ್ಡ ಕಾರಗಡೆ ತೊಗೋಬೇಕು, ಊರೆಲ್ಲ ನನ್ನ ಇವೆಲ್ಲ ನಿಮ್ಮ ಲಿಸ್ಟ್ ಅಲ್ರಿ. ದೇವ್ರ ಮುಂದೆ ಹೋಗಿದ್ದನ್ನು ಬೇಡ್ಕೊಳ್ಳೋರ. ಹೀಗಾಗಿ ದೇವ್ರು ನಿಮ್ಮ ಕಿಟಿಕಿಟಿಗೆ ಸೊಮ್ಮನ ಕಲ್ಲಾಗಿ ನಿಂತು ಬಿಟ್ಟು ಅತ್ತೆ ಎಲ್ಲ ದೇವ್ರುಗಳು. ಈಗ ಕಲ್ಲಾದರೂ ಬಿಡು ಪೈಕಿ ಅಲ್ಲರಿ ನೀವು ಹೋಗವ್ರೆ. ಹಂಗೆ ದೇವ್ರ ಗುಡಿಗೆ ಹೋಗ್ತೀರಿ, ಹೋಗಿ ಕಣ್ಣು ಮುಚ್ಕೊಂಡು ಬೇಡ್ತೀರಿಲ್ಲ. ಏನು ಬೇಡ್ತೀರಿವ ನೀವು? ಏನು ಬೇಡ್ತೀರಿ ಅಂದ್ರೆ ಭಾಳಷ್ಟು ಮಂದಿ 99 ಮಂದಿ ಏನು ಬೇಡ್ತೀರಿ ಅಂತಂದ್ರೆ, ಯಪ್ಪ ಒಟ್ಟು ನನಗೆ ನಮ್ಮ ಮನ್ಯಾಗ ಭಾಳ ಕಾಡಾಕತ್ತದ ನೋಡ್ರಿ, ನಮ್ಮ ಮನ್ಯಾಗ ಭಾಳ ದುಃಖ ಐತೆ ನೋಡ್ರಿ, ಒಟ್ಟು ಹೆಂಗಾರ ಮಾಡಿ ನಮ್ಮ ಮನೆಗೆ ದುಃಖ ಬರಲಾರ್ದಂಗೆ ಮಾಡ್ರಿ ಅಪ್ಪ, ಒಟ್ಟು ನಾವು ಆರಾಮಿರ್ಬೇಕು ನೋಡ್ರಿ ದೇವ್ರ ಅಂತ ಬೇಡ್ತೀರಿಲ್ಲ. ಸ್ವಾಮಿಗಳ ತಕ್ಕ ಬಂದು ಅಪ್ಪ ಅವ್ರ ತಕ್ಕೂ ಬಂದು ನೀವು ಮೊದಲು ಅನ್ನೋ ಮಾತನ ಅದ ಏನಂದ್ರೆ, ಒಟ್ಟು ನಮ್ಮ ಮನ್ಯಾಗ ನನಗೆ ಸಾಕಾಗ್ಯದ ರೀ, ಮನ್ಯಾನವ್ರ ಕಾಲಾಗ ಏನು ರೀ ಮನ್ಯಾಗ ರೊಕ್ಕ ಮನಗಂಡ ಬರ್ತಾವ ಕರೆ ನಿಂದಿರುವಲ್ಲು ರೊಕ್ಕ ಏನೆಲ್ಲ ಐತೆ ಕರೆ, ಒಟ್ಟು ನಮಗೆ ದುಃಖ ತಪ್ಪುವಲ್ತು ಅಂತ ಬೇಡ್ತೀರಿ. ಯವ್ವ ಒಂದು ಪಕ್ಕ ದುಃಖ ಯಾರನ್ನೂ ಬಿಟ್ಟಿಲ್ಲ. ಮತ್ತು ಈ ದುಃಖ ಏನು ಮಾಡಿದ್ರ ಹೋಗ್ತದ? ಏನು ದೇವ್ರಿಗೆ ಆದ್ರೆ ದುಃಖ ಹೋಗ್ತದನೋ? ಏನು ಮಾಡಿದ್ರೆ ನಮ್ಮ ದುಃಖ ಹೋಗ್ತದ ರೀ? ಯಾರ ಇಷ್ಟು ದೇವರಿಗೆ ಇಷ್ಟು ಮಠಗಳಿಗೆ ಹೋಗಿರಿ, ಒಬ್ಬರ ನಿಮ್ಮ ದುಃಖ ಕಡಿಮೆ ಮಾಡ್ಯಾರ? ದುಃಖ ಹೋಗ್ಯಾವ? ಇನ್ನೂ ಹೋಗವಲ್ಲು ರೀ ಸ್ವಾಮಿ, ಇನ್ನೂ ಒಂದೊಂದು ಹೆಚ್ಚಾಗತ್ತಾವ ಕರೆ ಅವು ಹೋಗವಲ್ಲು. ನಾವೆಲ್ಲ ದುಃಖ ಹೋಗಲಿ ಅಂತ ತಿಳ್ಕೊಂಡು, ನಮ್ಮ ಮನ್ಯಾಗ ಸಮಾಧಾನ ಇರಲಿ ಅಂತ ತಿಳ್ಕೊಂಡು ವ್ರತ ಮಾಡ್ತೀವಿ, ದೇವರಿಗೆ ರಗಡ್ ಬೇಡ್ಕೊತೀವಿ, ಆನಂತರ ಗೌರಿ ಪೂಜಾ ಮಾಡ್ತೀವಿ, ಶೀಗಿ ಹುಣ್ಣಿಮೆಗೆ ಅದನ್ನು ಮಾಡ್ತೀವಿ, ಶ್ರಾವಣದಾಗ ಮಾಡ್ತೀವಿ, ಮುತ್ತೈದೆಯರಿಗೆ ಉಡಿ ತುಂಬುತ್ತೀವಿ. ಏನು ಮಾಡಿದ್ರು ನಮಗೆ ದುಃಖ ಕಡಿಮೆ ಆಗವಲ್ತ ನೋಡ್ರಿ. ಮತ್ತು ಯಾವಾಗ ಕಡಿಮೆ ಆಗತ್ತದ್ರಿ ಈ ದುಃಖ? ಪ್ರಪಂಚದಾಗಿನ ದುಃಖ, ಈ ಸಂಸಾರದೊಳಗಿನ ದುಃಖ. ಅದಕ್ಕೆ ಶರಣರು ಅಂತಾರೆ ನೋಡ್ರಿ, ಏನಂತಂದ್ರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಇದು ಸಂಸಾರ ಅಂತಂದ್ರೆ ಯಾವಾಗ ಆರ್ತದ ಹೇಳಕ್ಕೆ ಬರಂಗಿಲ್ಲ, ಆರು ತಕಾನು ಸಮಾಧಾನ ಇರಂಗಿಲ್ಲ. ದೀಪ ಒಂದು ಸವನ ಹೊಯ್ದಾಡ್ತಿರ್ತದೆ, ಇದು ದೀಪ ಅಳಿಗಾಡ್ತಿರ್ತದೆ ಒಟ್ಟು. ಅಂದ್ರೆ ಇದರೇನು, ಅದರ ಅರ್ಥ ಏನು? ಒಟ್ಟು ದುಃಖದೊಳಗೆ ಇರ್ತದೆ. ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಈ ಸಂಸಾರದಲ್ಲಿರ್ತಕ್ಕಂಥ ದುಃಖ ಯಾರ ಹತ್ತಿರ ಹೋದ್ರೆ ನಮ್ಮ ದುಃಖ ನಿವಾರಣೆ ಆಗುತ್ತದ ಅಂತ ನೀವು ಕೇಳಬಹುದು ತಾಯಂದಿರ. ಇದು ಎಲ್ಲಿ ಹೋಗುತ್ತದೆ ಅಂತಂದ್ರೆ, ಈ ದುಃಖದ ನಿವಾರಣೆ ಮಾಡೋರು ಜಗತ್ತಿನೊಳಗೆ ಒಬ್ಬರದಾರ, ಅವ್ರ ಹತ್ತಕ್ಕೆ ಹೋಗ್ಬೇಕು ನಾವು. ದೇವ್ರ ಹತ್ತಕ್ಕೆ ಹೋದ್ರೆ ಕಡಿಮೆ ಆಗಂಗಿಲ್ಲ ರೀ ದುಃಖ. ಈಗ ನಿಮಗೆ ಮೇಯಾಗ ಆರಾಮಿಲ್ಲ ಅಂತ ತಿಳ್ಕೋರಿ, ನೀವೆಲ್ಲಿ ಹೋಗ್ಬೇಕ್ರಿ? ಆರಾಮ ತಪ್ಪಿತ್ತಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಡಾಕ್ಟರ್ ಹತ್ತಕ್ಕೆ ಹೋಗ್ಬೇಕಲ್ರಿ? ಕಿರಾಣಿ ಅಂಗಡಿಗೆ ಹೋದ್ರೆ ನಡೀತದೇನ್ರಿ? ಹಂಗ್ರಿ ಸ್ವಾಮಿ. ಆರಾಮ ತಪ್ಪಿದಾಗ ಡಾಕ್ಟರ್ ಹತ್ತಕ್ಕೆ ಹೋಗ್ಬೇಕು, ವೈದ್ಯರ ಹತ್ತಕ್ಕೆ ಹೋಗ್ಬೇಕು. MBBS ಡಾಕ್ಟರ್ ಇರ್ತಾರಲ್ಲ, ಅವ್ರ ಹತ್ತಕ್ಕೆ ಹೋದ್ರೆ ನಮಗೆ ಏನು ಜಡ್ಡು ಬಂದಿರ್ತದಲ್ಲ, ಜ್ವರ ಬಂದಿರ್ತಾವ, ನೆಗಡಿ ಬಂದಿರ್ತದ, ಕೈಕಾಲ ಹರಿತಿರ್ತಾವ, ಈ ನೋವು ಏನಿರ್ತದಲ್ಲ ರೋಗ, ಡಾಕ್ಟರ್ ಹತ್ತಕ್ಕೆ ಹೋದ್ರೆ ರೋಗ ನಿವಾರಣೆ ಆಗ್ತದ. ಮತ್ತು ಈ ದುಃಖ ನಿವಾರಣೆ ಆಗಬೇಕಾದ್ರೆ, ಈ ಜನ್ಮದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂದ್ರೆ, ಈ ಜನ್ಮದ ಬಂಧನ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಯಾರ ಹತ್ತಕ್ಕೆ ಹೋಗ್ಬೇಕಂದ್ರೆ, ಇದಕ್ಕೂ ಒಬ್ಬರು ಡಾಕ್ಟರ್ ಅದಾರ್ರಿ, ಇದಕ್ಕೂ ಒಬ್ಬರು ಡಾಕ್ಟರ್ ಅದಾರ. ಆ ಡಾಕ್ಟರ್ ಹತ್ತಕ್ಕೆ ಹೋದ್ರೆ ಒಟ್ಟ ದುಃಖನ ಉಳಂಗಿಲ್ರಿ, ದುಃಖದ ಬೇರನ ಸುಡ್ತಾರ ಅವರು ಗುರುಗಳು. ಇದಕ್ಕೆ ಯಾರು ಡಾಕ್ಟರ್ ಅಂತಂದ್ರ, ಭವರೋಗ ವೈದ್ಯ ಸದ್ಗುರುನಾಥನ ಹತ್ತಿರ ವಾದಿವಂದ್ರೆ ಈ ದುಃಖ ಉಳಂಗಿಲ್ಲ. ನಾವೆಲ್ಲಿ ಹೋಗ್ಬೇಕಂದ್ರೆ ಗುರುವಿನ ಹತ್ತಿರ ಹೋಗ್ಬೇಕು. ಒಂದು ಸಾರಿ ಸದ್ಗುರು ಪ್ರಸನ್ನ ಆದ ಅಂತಂದ್ರೆ ನಮ್ಮ ಎಲ್ಲ ದುಃಖಗಳು ಹೋಗಿಬಿಡ್ತಾವ್ರಿ. ಅದಕ್ಕೆ ಹೇಳಿದ್ರಲ್ಲ, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ. ದುಃಖ ಯಾದನ್ರಿ,
ದುಃಖ ಯಾದಂಡಿ. ಒಂದು ಸಾರಿ ಪರಮಾತ್ಮ ಒಲಿದ ಅಂತಂದ್ರೆ, ಒಂದು ಸಾರಿ ಸದ್ಗುರುನಾಥ ಒಲಿದ ಅಂತಂದ್ರೆ ಇವೆಲ್ಲ ಏನಂತಂದ್ರೆ ಹೇಳಲಾರ್ದ ಹೋಗ್ಬಿಡ್ತಾವ್ರಿ. ಹೇಳಲಾರ್ದ ತಾಪ ಪಾಪ ದೈನ್ಯ ಗೇಲೆ ಸದ್ಗುರುನಾಥನ ಹತ್ತಿರ ಹೋದ್ರ ಪರಮಾತ್ಮನ ಒಲಿದ ಅಂತಂದ್ರೆ ಈ ಪಾಪ ತಾಪ ದೈನ್ಯ ಇವೆಲ್ಲ ನಮಗೆ ಹೇಳಲಾರ್ದ ಹೋಗ್ಬಿಡ್ತಾವಂತ. ಆದ್ರೆ ಅಂಥ ಡಾಕ್ಟರ್ ಹತ್ತಕ್ಕೆ ಹೋಗ್ಬೇಕ್ರಿ ನಾವು. ಈಗ ನಿಮ್ಮ ಕಣ್ಣು ನೋವಾಗೈತಂದ್ರೆ ಅದಕ್ಕೊಬ್ಬ ಡಾಕ್ಟರ್ ಸ್ಪೆಷಲಿಸ್ಟ್ ಇರ್ತಾನೆ. ಆಗ ಹಿಂದಿನ ಮಂದಿ ಡಾಕ್ಟರ್ಗಳೆಲ್ಲ ಇರ್ತಿದ್ರು, ಈಗ ಹಂಗಿಲ್ಲ. ಈಗ ಕಾಲಿಗೊಬ್ಬ ಡಾಕ್ಟ್ರ, ಕೈಗೊಬ್ಬ ಡಾಕ್ಟ್ರ, ಕಿವಿಗೊಬ್ಬ ಡಾಕ್ಟ್ರ, ಮೂಗಿಗೊಬ್ಬ ಡಾಕ್ಟ್ರ, ಗಂಟಲಕ್ಕೊಬ್ಬ ಡಾಕ್ಟ್ರ, ಕಿಡ್ನಿಯವ್ರು ಬೇರೆ, ಲಿವರ್ದವ್ರು ಬೇರೆ, ಅದ್ರಾಗ ಕಣ್ಣಿನೊಳಗೆ ಎಡಗಣ್ಣಿ ನಾವು ಬೇರೆ, ಬಲಗಣ್ಣಿ ನಾವು ಬೇರೆ. ಮತ್ತು ಇಷ್ಟು ಮಂದಿ ಡಾಕ್ಟರ್ಗಳಿಗೆ, ಇಷ್ಟು ಮಂದಿ ಡಾಕ್ಟರ್ ಎಲ್ಲ ಅದಾರು, ಅದ್ರೊಳಗೆ PhD ಮಾಡ್ಯಾರಂತಂದ್ರು ಅದನ್ನು ಪರಿಪೂರ್ಣ ಶುದ್ಧ ಮಾಡೋಕೆ ಬರಂಗಿಲ್ಲ, ಆ ದುಃಖದಿಂದ ನಿವಾರಣೆ ಮಾಡೋಕೆ ಬರಂಗಿಲ್ಲ. ಆದರೆ ಒಬ್ಬದನ ಸದ್ಗುರುನಾಥ, ಒಬ್ಬದನ ಪರಮಾತ್ಮ, ಅವ ಏನಾದರೂ ಪ್ರತ್ಯಕ್ಷ ಆದ ಅಂತಂದ್ರೆ, ಅವ ಏನಾದರೂ ಒಲಿದ ಅಂತಂದ್ರೆ ಇವು ಏನದಾವ್ ನೋಡ್ರಿ, ಏಕಕಾಲಕ್ಕೆ ಎಲ್ಲ ಥರ ದುಃಖ ನಿವಾರಣೆ ಮಾಡ್ತಾನೆ ಸದ್ಗುರುನಾಥ ಪರಮಾತ್ಮ. ಅವನ ಹತ್ತಿರ ನಾವೇನಪ್ಪ ಅಂತಂದ್ರೆ ಹೋಗ್ಬೇಕು. ನಮ್ಮ ಭಟ್ ಸರ್ ಒಂದು ವಚನ ಹೇಳಿದರು, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ. ಪರಮಾತ್ಮ ಸದ್ಗುರುನಾಥ ಒಲಿದ ಅಂತಂದ್ರೆ ಏನು ಬೇಡತಿ ಅಷ್ಟ ಅಲ್ರಿ, ಬೇಡಲಾರದ್ದನ್ನು ಕೊಡ್ತಾನೆ ಸದ್ಗುರುನಾಥ. ಅಂತಹ ಶಕ್ತಿ ಅದ. ಬಹುತೇಕ ಪರಮಾತ್ಮನಕ್ಕಿಂತಲೂ ದೊಡ್ಡವ ಸದ್ಗುರುನಾಥ. ಅದಕ್ಕೆ ಹೇಳಿರಬೇಕು ಆಗಮಗಳು, ನಗುರೋರಧಿಕಂ 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 ಇತಿ ಶಾಸನಾತ್. ಇದು ಶಾಸನ. ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲಂತ ನೋಡ್ರಿ, ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲಂತ. ಆ ರೀತಿಯೊಳಗೆ ಸದ್ಗುರುನಾಥನಿಗೆ ನಾವು ಪ್ರಸನ್ನ ಮಾಡಬೇಕಾಗಿತ್ತು ಅಂದ್ರೆ, ಅವ ನಮಗೆ ಒಲಿಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕು ನಾವು? ಇವ ಮನ್ಯಾಗ ನಿಮ್ಮ ಗಂಡ ನಿಮಗೆ ಪ್ರಸನ್ನ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ನಿಮ್ಮ ಗಂಡ ನಿಮಗೆ ಒಲಿಬೇಕಾದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡ್ಬೇಕಂದ್ರೆ ಹೊರಗಿಂದ ಬರ್ಗುಡ್ದ ಚಾ ತಯಾರಿರ್ಬೇಕು. ಚಾ ಕುಡ್ದು ಅನ್ಗುಡ್ದ ಬಜ್ಜಿ, ಯಾಕಂದ್ರೆ ಅವ ಅದನ್ನ ತಿತ್ತಾನೀಗ. ಮೊದಲಿನಗತೆ ಅಂತ ಇಲ್ಲ. ಬಜ್ಜಿ ಅದಾಗನ ಮಂಡಕ್ಕಿ, ಅದಾಗನ ಮತ್ತು ಚೂಡ, ಅವನ ಅರ್ಬಿ ಬಟ್ಟೆ ಸ್ವಚ್ಛ ತೊಳೆದು ಇಸ್ತ್ರಿ ಮಾಡಿ ಅವನಿಗೆ ಹೀಗೆಲ್ಲ ಮೇಲೆ 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 ವ್ಯವಸ್ಥೆ ಮಾಡಿರಿ ಅಂತಂದ್ರೆ ಅವ ಪ್ರಸನ್ನ ಆಗತಾನ. ಮತ್ತು ನೀವು ಅವ ಬರಗುಡ್ದ ಬೇಸಿಗ್ಯಾಗ ಬಿಸಿನೀರು ಕೊಡೋದು, ತಂಡ್ಯಾಗ ಫ್ರಿಜ್ಜಿನಾಗ ನೀರು ಕೊಡೋದು, ಊಟಕ್ಕೆ ಏನಂತಂದು ಕೂಡಲೇ ಮಧ್ಯಾಹ್ನದಾಗ ಮಾಡಿಟ್ಟನ್ನು ನೋಡಿ ಅದನ್ನು ತಿನ್ನು, ಅವ ಪ್ರಸನ್ನ ಆಗ್ತಾನೇನ್ರಿ? ಅವ ಪ್ರಸನ್ನ ಆಗಂಗಿಲ್ಲ. ಬರೀ ಒಬ್ಬ ಗಂಡನ ಪ್ರಸನ್ನ ಮಾಡ್ಬೇಕಾದ್ರೆ ನಾವು ಎಷ್ಟು ಪ್ರಯತ್ನ ಮಾಡ್ಬೇಕ್ರಿ ಮನ್ಯಾಗ. ನಿಮಗೇನಾರ ಚಲೋ ಸೀರೆ ಬೇಕಾಗಿತ್ತಂದ್ರೆ, ನಿಮಗೇನಾರ ಚಲೋ ಬಂಗಾರ ಬೇಕಾಗಿತ್ತಂದ್ರೆ ಎಷ್ಟು ವ್ಯವಸ್ಥೆ ಮಾಡ್ಬೇಕು ಅವಂದು. ಏನು ಸುದ್ದಿ? ಬರೀ ಈ ಮಾತು ಹೇಳ್ಬೇಕಾದ್ರೆ ಮೊದಲು 4 ತಿಂಗಳು ವಿಚಾರ ಮಾಡಿರ್ತೀರಿ ನೀವು. ಗಂಡಗೆ ಒಂದು ತೊಲಿ ಬಂಗಾರ ತರ್ಬೇಕಾದ್ರೆ ಅವಾಗ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರಿ, ರೀ ಹಂಗ್ರಿ ಹಿಂಗ್ರಿ ಆನಂತರ ಇದನ್ನೆಲ್ಲ ಮಾತಾಡಿ ಮಾಡಿ ಮಾಡಿ ಲಾಸ್ಟ್ ಅದನ್ನು ಹೇಳ್ತೀರಿ ಅಂದ್ರೆ ಅವು ಪ್ರಸನ್ನ ಆಗಬೇಕು. ಪ್ರಸನ್ನ ಅಂದ್ರೆ ಏನು ಹೊಗಳೋದ್ರಿ, ಮತ್ತೇನು ಗಂಡಗ ನೀ ಅಂಥವ್ ಎಂಥವ್ ಯಾಕೆ ಇರ್ಬಲ್ಲಕತ್ತ, ನಮ್ಮ ಬಂಗಾರ ಸಲಾಗಿ ಹೊಗಳ್ಬಿಡುದ್ರಿ. ಊರಾಗ ದೊಡ್ಡ ಸಾವುಕಾರ ಇರ್ತಾನೆ, ಇವನ ಮಗಳ ಮದುವೆಗೆ 2,000 ರೂಪಾಯಿ ಕೊಳೆ ಮೇಗಿರ್ತೈತಿ. ಆ ಸಾವುಕಾರ ತಕ್ಕ ಹೋಗಿ ಸಾವುಕಾರ ಮೊದಲು ಬೇಡಂಗಿಲ್ರಿ ರೊಕ್ಕ, ಮೊದಲು ಸಾವುಕಾರನ ಮೊದಲು ಉಬ್ಸೋದು ಹವಾ ಹಾಕಿ, ಏನ್ರಿ ಸಾವುಕಾರ ನಿಮ್ಮಂಥವ್ರು ನಮ್ಮ ಊರಾಗ ಯಾರದಾರ, ಏನು ದಾನವಂತ, ಏನು ಧರ್ಮವಂತ, ಏನು ಪುಣ್ಯವಂತ, ಅವನಂತ ಸುಮಾರು ಮನುಷ್ಯನ ಯಾರೂ ಇಲ್ಲ ಕರೆ. ಸೋಮ ನಮ್ಮ 20,000 ರೂಪಾಯಿ ಬೇಕಾಗ್ಯಾವ ಹಂಗೆ ಅನ್ನೋದು ರೀ. ಮತ್ತೆ ಏನು ಮಾಡೋದು?
ಪ್ರಸನ್ನ ಮಾಡೋ ಸಲುವಾಗಿ ನಾವು ಹೆಂಗೆ ಗಂಡಗ ಊರಾಗ ಮಂದಿಗೆ ಒಲಿಸ್ಕೋತೀವಲ್ಲ, ಆದ್ರೆ ಸದ್ಗುರುನಾಥನನ್ನು ಒಲಿಸ್ಕೋಬೇಕಾಗಿತ್ತು ಅಂದ್ರೆ ಅವ ಇಂತಹ ಮಾತುಗಳಿಗೆ ಒಲಿಯೋದಿಲ್ಲ. ಸದ್ಗುರುನಾಥ ಇಂತಹ ನಾಟಕೀಯವಾಗಿರತಕ್ಕಂಥ ವ್ಯವಸ್ಥೆಗೆ ಪರಮಾತ್ಮ ಒಲಿಯೋದಿಲ್ಲ. ನಮ್ಮಲ್ಲೇನು ಬೇಕಂತಂದ್ರೆ ಸದ್ಗುರುನಾಥನಿಗೆ ಯೋಗ್ಯ ರೀತಿಯೊಳಗೆ ಸೇವಾ ಮಾಡ್ಬೇಕ್ರಿ. ಸೇವಾ ಮಾಡ್ಬೇಕು ಸದ್ಗುರುಗಳಿಗೆ. ಸೇವಾ ಅಂತಂದ್ರೆ ಮೊದಲು ಚಂದ ನಮಸ್ಕಾರ ಮಾಡೋದು ಕಲಿಬೇಕು ನಾವು ಗುರುವಿಗೆ. ಅದ ಬರೋದಿಲ್ಲ ನಮಗೆ ಇವತ್ತಿನ ಕಾಲದೊಳಗೆ ನಮಸ್ಕಾರ ಮಾಡೋದು. ಹಿಂದಿನ ಕಾಲದೊಳಗೆ ಹೆಂಗೆ ಮಾಡ್ತಿದ್ದಂದ್ರೆ ಚಂದ್ರ ಜ್ಞಾನಾಗಮದಲ್ಲಿ ಬರೀತಾರೆ, ಕುರಿಯಾ ದಂಡ ನಮಸ್ಕಾರಂ ನಿರ್ಲಜ್ಜೋ ಗುರು ಸನ್ನಿಧೌ. ಗುರುವಿನ ಸನ್ನಿಧಾನಕ್ಕೆ ಬಂದ್ರೆ ಹೆಂಗಂತಂದ್ರೆ ಲಜ್ಜೆತನವನ್ನು ಬಿಟ್ಟು, ನಾಚಿಕೆತನವನ್ನು ಬಿಟ್ಟು, ಮಾನ ಅಪಮಾನ ಎಲ್ಲ ಬಿಟ್ಟು ಗುರುವಿನ ನೋಡಿದ ಕೂಡಲೇ ಉದ್ದಕ್ಕೆ ನಮಸ್ಕಾರ ಮಾಡಬೇಕು. ದೀರ್ಘ ದಂಡ ನಮಸ್ಕಾರ ಮಾಡ್ಬೇಕು ಗುರುವಿಗೆ. ಈಗ ಎಲ್ಲಿ ಮಾಡ್ತಾರೆ ಯಾರ್ಯಾರು ಗುರುಗಳು ಬಿಡೋರು? ಈಗ ಬಂದಿರೇನ್ರಿ ಗುರುಗಳ, ಆರಾಮದಿರೇನ್ರಿ? ನೋಡ್ರಿ ನಮಸ್ಕಾರ ಎಲ್ಲಿಗೆ ಬಂದಾವ ಈಗ. ಗುರುವಿಗೆ ದೀರ್ಘ ದಂಡ ನಮಸ್ಕಾರ ಮಾಡಬೇಕು. ದೀರ್ಘ ದಂಡ ಅಂದ್ರೆ ಗೊತ್ತಾಗ್ತದಲ್ಲ. ಇನ್ನೊಂದೇನಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ ನೋಡ್ರಿ. ಸಾಷ್ಟಾಂಗ ನಮಸ್ಕಾರ ಅಂತಾರೆ. ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಹೆಂಗ್ರಿ? ನಮ್ಗೆ ಒಟ್ಟುಗಳಿಗೆ ಗೊತ್ತಿರ್ತದೆ ಹೆಂಗಪ್ಪ ಸಾಷ್ಟಾಂಗ ನಮಸ್ಕಾರ ಅಂದ್ರೆ. ಅದರಲ್ಲೇ ಉದ್ದಕ್ಕೆ ಮಕ್ಕೊಳ್ಳೋದು ಅದರಿ ಸಾಷ್ಟಾಂಗ ನಮಸ್ಕಾರ ಅಂದ್ರೆ. ಉದ್ದಕ್ಕೆ ಮಕ್ಕೊಳ್ಳೋದು, ಉದ್ದಕ್ಕೆ ಮಕ್ಕೊಳ್ಳೋದು ಬರೋಬರಿ. ಆ ಸಾಷ್ಟಾಂಗ ಶಬ್ದಕ್ಕೊಂದು ಅರ್ಥದ. ಸಾಷ್ಟಾಂಗ ಅಂದ್ರೇನು? ಸ ಅಷ್ಟ ಇಸ್ ಈಕ್ವಲ್ ಟು ಅಂಗ. ಸಾಷ್ಟಾಂಗ ಸ ಅಂದ್ರೆ ಕೂಡಿದ್ದು, ಅಷ್ಟ ಅಂದ್ರೆ 8, ಅಂಗ ಅಂತಂದ್ರೆ ಈ ಶರೀರದ ಭಾಗಗಳು, ಅಂಗಗಳು. 8 ಅಂಗಗಳು ನೆಲಕ್ಕೆ ಹತ್ತಬೇಕಂತ ನೋಡ್ರಿ. ಅಂದಾಗ ಸಾಷ್ಟಾಂಗ. ಅದು 8 ಅಂಗಗಳ ನೆಲಕ್ಕೆ ಹತ್ತಬೇಕಂತ. ಅದನ್ನ ನಿಜಗೊಂಡ್ರು ಭಾಳ ಚಂದ ಬರೀತಾರೆ. ಕರವೆರಡು ಭುಜವೆರಡು ಎದೆ ನೊಸಲು ಸೋಂಕಲ್ ಅಷ್ಟಾಂಗದಿಂ ನಮಿಪೆ. 8 ಹತ್ತಬೇಕಂತ ನೋಡ್ರಿ. ಕರವೆರಡು, ಪದವೆರಡು, ಭುಜವೆರಡು, ಎದೆ ನೊಸಲು. ಎಷ್ಟದು? 8. ಹುಡುಗರೆ ಎಷ್ಟದು? 8 ಅಂದರೆ 2 ಪಾದಗಳು. 2 ಪಾದಗಳು ಪಾದ ನೆಲಕ್ಕೆ ಹತ್ತಬೇಕಂತ ಉದ್ದಕ್ಕೆ ಮಕ್ಕೊಂಡಾಗ. ಪಾದ ಅಂದ್ರೆ ನಮ್ಮ ಪಾದ ಅದಾವಲ್ಲ ಇವು ಮ್ಯಾಗಿನ ಭಾಗ, ಹಿಂಗೆ ಹತ್ತಬೇಕು. ಮಕ್ಕೊಂಡಾಗ ಹಿಂಗೆ ಹತ್ತಾವ ಪಾದ. ಕರವೆರಡು ಇವೆರಡು ಅಂಗೈ ನೆಲಕ್ಕೆ ಹತ್ತಬೇಕು. ಇವೆರಡು ಭುಜ ಹತ್ತಬೇಕು. ಆ ನಂತರ ಎದಿ ಹತ್ತಬೇಕು, ನಂತರ ಹಣಿ ಹತ್ತಬೇಕು. ಇವು 8 ಬಲ್ ಗುದ್ದಾಟ ಹತ್ತಿರ. ಮತ್ತು ಇದು ಸರಳ ಇಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕೋದು. ನೀವು ಉದ್ದಕ್ಕೆ ಮಕ್ಕೊಂದು ಟೆಸ್ಟ್ ಮಾಡಿ ನೋಡಿರ್ಬೇಕಾರೆ ಎದಿ ಹಚ್ಚಕ್ಕೆ ಹೋದ್ರೆ ಅಂದ್ರೆ 2 ಭುಜ ಮ್ಯಾಲೆ ಹೊಕ್ಕಾವು, 2 ಭುಜ ತಳಗೆ ಹತ್ತಕ್ಕೆ ಹೋದ್ರೆ ಅಂದ್ರೆ ಎದಿ ಒಳಗೆ ಹೊಕ್ಕತಿ. ಭಾಳ ಲೆಕ್ಕಲೆ ಮಾಡ್ಬೇಕು. ಅದು ಯಾರು ಈಗ ಗುದ್ದಾಡ ಸ್ವಾಮಿ ಈಗ ಯಾರು ಮಾಡ್ತಾರೆ ಅದನ್ನೆಲ್ಲ ಸಾಷ್ಟಾಂಗ ಅದೇನಾಗೋದಿಲ್ಲ ಅಂತ ನಾವು ಅಂತೀವಿ. ಕರೆ ನೇಮ್ ಹಂಗದ. ಈ 8 ಅಂಗಗಳ ನೆಲಕ್ಕೆ ಹತ್ತಿದ್ರೆ ಸಾಷ್ಟಾಂಗ ನಮಸ್ಕಾರ. ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು, ಕೆಲವೊಬ್ರು 5 ಮಂದಿ ಸ್ವಾಮಿಗಳಿಗೆ ಊಟಕ್ಕೆ ಮಾಡಿದಾಗ ಸ್ವಾಮಿಗಳದೊಂದು ಪದ್ಧತಿ ನೋಡ್ರಿ. ಸಾಷ್ಟಾಂಗ ಹಾಕಿದ ಕೂಡಲೇ ಊಟ ಮಾಡೋದೊಂದು ಪದ್ಧತಿ ಅದು. ಸಾಷ್ಟಾಂಗ ಹಾಕ್ರಿಯವ ಅಂದ್ರಂತ. ಅವ್ರ ಸಂಸ್ಕಾರ ಇಲ್ಲ ಪಾಪ ಅವ್ರ ಮನ್ಯಾಗ. ಸಾಷ್ಟಾಂಗ ಅಂದ್ರೆ ಏನು ಗೊತ್ತಿಲ್ಲ. ನಾ ಎಲ್ಲ ಮಾಡೀನಿ ಮತ್ತು ಸ್ವಾಮಿ ಸಾಷ್ಟಾಂಗ ಹಾಕತ್ತಾನಲ್ಲ, ಅದು ಏನು ನಮ್ಗೆ ಗೊತ್ತಾಯಿಲ್ಲ, ನಾ ಮಾಡಿಲ್ಲ ಅಂತ ಹೆಣ್ಮಗಳು ಅಡುಗೆ ಮನ್ಯಾಗ ಕುಂತ ನಿಂತ ಚಿಂತೆ ಮಾಡಾಕತ್ತಿದ್ಲು. ಆ ಹುಡುಗ ಬಂದ, ಮಗ ಯಾಕೆವ ಯಾಕೆ ಚಿಂತೆ ಮಾಡಾಕತ್ತಿ? ಏನು ಸ್ವಾಮಿಗಳಿಗೆ ಎಲ್ಲ ಹಚ್ಚೇನಿ, ಏನು ಮಾಡೇನಿ, ಎಲ್ಲ ಅಡುಗೆ ಹಚ್ಚೇನಿ, ತಗೋರಿ ಅಂದ್ರೆ ಸಾಷ್ಟಾಂಗ ಹಾಕೋಣಾಗತ್ತಾರ. ಎಲ್ಲಿದು ಹಾಕಲಿ, ನಾ ಮಾಡೇ ಇಲ್ಲ ಅದನ್ನು. ಆ ಹುಡುಗ ಅವನು ಶಾಣೆ ಇದ್ರೆ ಎಲ್ಲಿದು ಹಾಕ್ತೇವ ಅದು ಅಂಗಡಿಯಾಗ ಸಿಗ್ತೈತೆ ತರ್ಬೇಕಂದ್ರೆ ಅವ್ನು ರೊಕ್ಕದ ಚಿಂತೆ, ಅಂಗಡಿ ಹೋಗೋ ಚಿಂತೆ. ಹುಡುಗ ರೊಕ್ಕ ಬೇಡಿದ್ರೆ ಅವು ಕೊಡ್ತಿದ್ದಿಲ್ಲ, ಈಗಾರ ಬೇಡಿದ್ರೆ ಕೊಡ್ತಾಳಂತೇಳಿ ಅವ್ನು ಹುಡುಗ ಇಲ್ಲಿ ಸಿಗಂಗಿಲ್ಲ, ಅದು ಅಂಗಡಿಯಾಗ ಸಿಗ್ತದ, ಕೊಡು 10 ರೂಪಾಯಿ ಅಂದ. 10 ರೂಪಾಯಿ ಕೊಟ್ಲು. ಅಂಗಡಿಗೆ ಹೋದ, ಶಟ್ರ್ ಅಂಗಡಿಗೆ ಹೋದ. ಶಟ್ರ್ ಅಂಗಡಿಯಾಗ ಕೂತಿದ್ರು. ಸಾಷ್ಟಾಂಗ ಕೊಡ್ರಿ ಅಂದರು. ಅವ್ರು ಶಟ್ರ್ ಸಂಪ್ರದಾಯಸ್ಥರು, ಅವ್ರಿಗೆಲ್ಲ ಸಂಸ್ಕಾರ ಸಂಸ್ಕೃತಿ ಜಂಗಮ ದಾಸೋಹ ಎಲ್ಲ ಗೊತ್ತಿತ್ತು. ಸಾಷ್ಟಾಂಗ ಎದಕ್ಕೋ? ಮನ್ಯಾಗ ಸ್ವಾಮಿಗಳು ಬಂದಾರ್ರಿ, 5 ಮಂದಿ ಕುಂತಾರ್ರಿ, ಅವ್ರಿಗೆ ಸಾಷ್ಟಾಂಗ ಹಾಕೋಣಾಗತ್ತಾರ. ನಮ್ಮವು ಮಾಡಿಲ್ಲ, ಅದಕ್ಕೆ ಇಲ್ಲೇ ಸಿಗತೈತಿ ಕೊಡಂದಾರ. ಅವಂದ ಬಾಯಿಲ್ ಮುಂದಂದ ಅವ್ನು ಶಟ್ರು. ಮುಂದೆ ಮಗನ ಮುಂದೆ ಬಂದ, ಸರ್ದ್ನೆತ್ ಕಪಾಳಿಗೆ ಹೊಡೆದೊಂದು. ಯಾಕ್ರೆ ಇದ ಸಾಷ್ಟಾಂಗ ಅಂದವ. 10 ರೂಪಾಯಿ ಇದ ಸಾಷ್ಟಾಂಗ. ಮನೆಗೆ ಬಂದ, ಅವು ನಿಂತಿದ್ಲು. ತಂದಿಯೇನೋ ಸಾಷ್ಟಾಂಗ? ತಂದನೇವ, ನಿನಗೆ ಕೊಡ್ಲೇನು ಸ್ವಾಮಿಗಳಿಗೆ ಕೊಡ್ಲು ಅಂದವ. ಆಕೆ ಅಂದ್ಲು, ನನಗೇನು ಬೇಡಪ್ಪ, ಅವರೇ ಕೇಳಾಕತ್ತಾರ, ಅವ್ರಿಗೆ ಕೊಡು ಅಂದ್ಲಕ್ಕೆ ಸ್ವಾಮಿಗಳಿಗೆ. ಹೊರಗೆ ಬಂದರು. ಹುಡುಗ ಸಾಷ್ಟಾಂಗ ಹಾಕ್ರು. ತಾಟ ಹಚ್ಚಿ 1 ತಾಸಾತು, ನಾವು ಪ್ರಸಾದ ಮಾಡ್ತೀವಿ, ಸಾಷ್ಟಾಂಗ ಹಾಕಂದು ಕೂಡಲೇ ಸಾಷ್ಟಾಂಗ ಕೊಡ್ಲೇನ್ರಿ ಗುರುಗಳ ಕೊಡು. ಅದಕ್ಕೇನು ಗೊತ್ತಿರಿ ಹುಡುಗ ಸ್ವಾಮಿಗಳಿಗೂ ಸರ್ದು ಹೊಡ್ತಾನೆ. ಹೊಡೆದ. ಸ್ವಾಮಿಗಳು ಅಂದರು, ಎಲ್ಲೆವರು ನಮ್ಮನ್ನು ಯಾಕೆ ಊಟ ಕರ್ಕೊಂಬಂದ್ರೆ ನಡ್ರಿ ಅಂತೇಳಿ ಎದ್ದು ಬಂದ್ರಂತ.
ಸಂಪ್ರದಾಯ ಗೊತ್ತಿರಂಗಿಲ್ಲ ರೀ. ಸಾಷ್ಟಾಂಗ ಅಂತಂದ್ರೆ 8 ಅಂಗಗಳ ನೆಲಕ್ಕೆ ಹತ್ತಿದಾಗ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ. ಇನ್ನೊಂದು ನಮಸ್ಕಾರ ಅಂತ ನೋಡ್ರಿ, ಅದಕ್ಕೆ ದೀರ್ಘದಂಡ ನಮಸ್ಕಾರ. ದೀರ್ಘ ಅಂದ್ರೇನು? ಉದ್ದಕ. ದೀರ್ಘ ಅಂತಂದ್ರೆ ಉದ್ದಕ, ದಂಡ ಅಂತಂದ್ರೆ ಬಡಿಗೆ ಬಿದ್ದಂಗೆ ಬೀಳುದು. ಬಡಿಗೆ ಕೈ ಅಂದ್ರದು ಉದ್ದ ಬಡಿಗೆ ಹಂಗೆ ಹಿಡ್ಕೊಂಡು ಬ್ಯಾತ್ತಿರ್ತೈತೆ ನೋಡ್ರಿ, ಕೈ ಅಂದ್ ಬಿಟ್ಕೊಳ್ಳಿ ಹೆಂಗೆ ದಬಲ್ ಹತ್ತಿ ಬೀಳ್ತೈತ್ಲ, ಮತ್ತು ಹಂಗೆ ಬಿದ್ದಿರಿ ದಪ್ಪತ್ತು ಮೂಗ ಬಾಯಿ ಹೊಡ್ಕೊಂಡು ಹೋಗೋದಾಗಬಾರ್ದು. ಅಂದ್ರೆ ಉದ್ದಕ ನಮಸ್ಕಾರ ಮಾಡೋದು, ದೀರ್ಘ ದಂಡ, ಬಡಿಗೆ ಬಿದ್ದಂಗಂತ. ಇದನ್ನ ಯಾಕೆ ಉದಾಹರಣೆ ಅಂತಂದ್ರೆ, ಬಡಿಗೆ ತಾನ ಹೇಳಂಗಿಲ್ರಿ, ಅದು ಗುರುಗಳು ಎಬಿಸಿದಾಗ ಹೇಳ್ತದ ಬಡಿಗೆ. ಹಂಗ ನೀವು ಉದ್ದಕ ಮಕ್ಕೊಂಡ್ರೆ ಗುರುಗಳು ಏಳನ್ನು ತಕ ಹೇಳ್ಬಾರ್ದಂತ್ರಿ. ನೀವಂತೀರಿ ಮತ್ತು ಅಕಸ್ಮಾತ್ ಮಾರ್ತವಾದ್ರೆ ಹೆಂಗ್ರಿ ಸ್ವಾಮಿ ನಮ್ಮದು, ಅಲ್ಲೇ ಮಕ್ಕೊಂಡ ಬಿಡುನನ್ರಿ ಹೇಳಂತಾರೆ ಗುರುಗಳು. ನೀವು ಮೊದಲು ಮಕ್ಕಳಂಗೆ ಇಲ್ಲ, ದೀರ್ಘದಂಡ ನಮಸ್ಕಾರ ಹಾಕಂಗೆ ಇಲ್ಲ. ಆ ರೀತಿಯೊಳಗ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಈಗ ನಾವು ಅಂತೀವಲ್ಲ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ, ಆನಂತರ ಎಲ್ಲ ಪರಮ ಪೂಜ್ಯರೇನು ಸದ್ಗುರುಗಳದಲ್ಲ ಅವ್ರ ಹತ್ತಿರ ಸೇವೆ ಮಾಡಿದಾಗ, ಅವರ ದೀಕ್ಷೆಯನ್ನು ಕೊಟ್ಟಾಗ ನಮ್ಮ ದುಃಖ ಎಲ್ಲ ಹೋಗ್ಬಿಡ್ತದೆ. ನಿಮ್ಮ ಅಪೇಕ್ಷೆ ಏನದ? ದುಃಖದ ನಿವೃತ್ತಿ ಆಗಬೇಕು. ನಮ್ಮ ಶಾಸ್ತ್ರದೊಳಗೆ ಮೋಕ್ಷ ಅಂತ ಅದಕ್ಕೆ ಅಂತಾರ್ರಿ. ಏನು? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ನಿಮಗೇನು ಬೇಕಾಗೈತಿ? ಒಟ್ಟು ದುಃಖ ಹೋಗ್ಬೇಕಾಗೈತಾರ, ಸುಖ ಬರ್ಬೇಕಾಗೈತಿ. ಅದಕ್ಕೆ ಶಾಸ್ತ್ರದೊಳಗೆ ಮೋಕ್ಷ ಅಂತಾರ. ಅದೆಲ್ಲಿ ಸಿಗ್ತತಿ? ಈ ಸಾಷ್ಟಾಂಗಕ್ಕೆ ಹೋದಂಗೆ ಅಂಗಡಿಯಾಗ ಸಿಗಂಗಿಲ್ಲ ಅದು. ಇಲ್ಲಿ ಸಿಂದಗಿಯ ಶಾಂತವೀರ ಅಪ್ಪ ಅವರ ಮಠದೊಳಗೆ ಸಿಗ್ತದ ಆ ಸುಖ. ಬೇರೆ ಎಲ್ಲಿ ಸಿಗಂಗಿಲ್ಲ. ಗುರುವಿನ ಹತ್ತಿರ ಬರಬೇಕು. ಮತ್ತು ಅದು ನಾವು ಹೋಗೋ ಗುರುಗಳು ಹೆಂಗಿರ್ಬೇಕಂತಂದ್ರೆ ಭಾಳ ಕರುಣಾವಂತರಿರ್ಬೇಕ್ರಿ. ಇವಾಗ ಗುರುಗಳು ಭಾಳ ಕರುಣಾವಂತರಿರ್ಬೇಕು. ನಿಜಗುಂಡ್ರು ಬರೀತಾರೆ ನೋಡ್ರಿ, ಗುರುಗಳಂತೂ ಯಾರಿಗೆ ಅನ್ಬೇಕು, ಗುರುಗಳು ಹೆಂಗಿರ್ಬೇಕು, ಗುರುಗಳು ಹೆಂಗೆ ಇರ್ತಾರ ಅನ್ನೋದನ್ನು ಭಾಳ ಚಂದ ಬರೀತಾರೆ. ಕರುಣ ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ ಸುಜ್ಞಾನಗಳಿರಲವನೇ ಶೈವ್ಯ ಗುರುವಕ್ಕೂ. ಭಾಳ ಚಂದ ಡೆಫಿನೇಷನ್ ಮಾಡ್ಯಾರಕ್ಕ. ಹಿಂಗೆ ಗುರುನಾಥ ಇರ್ತಾನ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಅದವಿಬೋಧಿಪನೆ ಸದ್ಗುರುವಕ್ಕೂ. ಯಾವುದು ಸತ್ಯದ, ಯಾವುದು ಮಿಥ್ಯದ, ಯಾವುದು ಕರೆ ಅದ, ಯಾವುದು ಸುಳ್ಳದ, ಯಾವುದು ದುಃಖದ, ಯಾವುದು ಸುಖ ಅದ, ಇದನ್ನು ಬಿಡಿಸಿ ಹೇಳೋರು ಯಾರದಾರಲ್ಲ ಅವರಿಗೆ ಸದ್ಗುರುನಾಥ ಅಂತ ಕರೀತಾರೆ. ನೋಡ್ರಿ, ನಮ್ಮ ಸಿಂದಗಿಯ ಶಾಂತವೀರಪ್ಪ ಅವ್ರ ತೆಕ್ಕ ಹಾನಗಲ್ಲದ ಗುರುಕುಮಾರ ಶಿವಯೋಗಿಗಳಗತ್ತೆಕ ಎಂಥ ಕರುಣ ಇತ್ತು ಅಂತಂದ್ರೆ, ಈ ಜಗತ್ತಿನ ಎಲ್ಲ ಬಡ ಜಂಗಮರನ್ನ ತಂದು ನೋಡ್ರಿ, ಇಲ್ಲೇನು ಸಾಮಾನ್ಯ ಇದೇನು ಪಾಠಶಾಲೆ. ಬಹುತೇಕ ಈ ಪಾಠಶಾಲೆಯೊಳಗೆ ಕಲಿತು ಹೋಗಿರತಕ್ಕಂಥವ್ರು ಎಂತೆಂಥ ದೊಡ್ಡ ಮಠಕ್ಕೆ ಮಠಾಧೀಶರಾಗ್ಯಾರಂತಂದ್ರೆ ಅದು ನೂರಾರು ಮಠಗಳಿಗೆ ಒಟ್ಟುಗಳನ್ನು ಕೊಟ್ಟಿರತಕ್ಕಂಥ ಶ್ರೇಷ್ಠ ಮಠ ಯಾವುದು ಅಂತಂದ್ರೆ ಅದು ಸಿಂದಗಿಯ ಶಾಂತವೀರ ಶಿವ ಅಪ್ಪ ಅವರ ಮಠ, ಪಟ್ಟಾಧ್ಯಕ್ಷರ ಮಠ. ಅವರು ಸಮೀಪದಾಗಿಲ್ಲೆಲ್ಲೋ ಹಾವೇರಿ ಸಮೀಪ ಹುಲಗೂರಂತು, ಹುಲಗೂರಿನಲ್ಲಿ ಅಲ್ಲಿ ಅಕ್ಕ ಮಹಾದೇವಿ ಮೂರ್ತಿ ಪ್ರತಿಷ್ಠಾಪನಾ ಇತ್ತಂತ್ರಿ. ಶಾಂತವೀರಪ್ಪ ಅವ್ರು ಹೋಗಿದ್ದರು, ಸಿಂದಗಿ ಅಪ್ಪ ಅವರಲ್ಲೇ ಹೋಗಿದ್ದರು. ಹೋಗಿ ಅದು ನಾಳೆ ಮೂರ್ತಿ ಪ್ರತಿಷ್ಠಾಪನಾ ಇತ್ತು, ಇವತ್ತು ಹೋಗಿದ್ದರು. ಶಾಂತವೀರಜ್ಜಾರು ಹೋಗಿದ್ದರು. ಹೋದಾಗ ಮತ್ತು ಅಪ್ಪಗಳು ಆಗಾವ್ ಬಂದಾರಂದ್ರೆ ಹಿಂಗೆ ವೇದಿಕೆ ಹಾಕಿ ಅಲ್ಲೊಂದು ಕುರ್ಚಿ ಹಾಕಿ ಅಪ್ಪ ಅವ್ರಿಗೆ ಕುಣಿಸಿದ್ರು. ಎಲ್ಲರೂ ಬರ್ತಿದ್ರು, ಹಂಗೆ ಬಂದು ನಮಸ್ಕಾರ ಮಾಡ್ತಿದ್ರು. ಯಪ್ಪ ನಮ್ಮ ಮನ್ಯಾಗ ಹಿಂಗದ, ಯಪ್ಪ ನಮ್ಮ ಮನ್ಯಾಗ ಹಿಂಗದ, ನಮಗೆ ಆಶೀರ್ವಾದ ಮಾಡ್ರಿ ಅಪ್ಪ ಅಂತ ಎಲ್ಲರೂ ಪಾಳೆ ಹಚ್ಚಿ ನಮಸ್ಕಾರ ಮಾಡಿ ಹಂಗೆ ಆಶೀರ್ವಾದ ತಗೋತಿದ್ರು. ಎಲ್ಲ ಮುಗಿದ ನಂತರ ಇನ್ನೇನು ಹೋಗ್ಬೇಕಂತ ಏಳುಗುಡ್ದ ಒಬ್ಬಕ್ಕೆ ವಯೋವೃದ್ಧ ಅಜ್ಜಿ, ಭಾಳ ಬಡತನ ಹಾಕಿದು, ಭಾಳ ದರಿದ್ರತನ, ಬಡತನ. ಆ ಬಡತನದ ಮುದುಕಿ ಬಂದು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಕೈಯಾಗ ಒಂದು ಕಾಯಿ ಕೊಟ್ಲಂತೆ. ಯಪ್ಪ ನಮಗೆ ಆಶೀರ್ವಾದ ಮಾಡ್ರಿ ಅಪ್ಪ, ನಮಗೆ ಒಳ್ಳೇದಾಗಲ್ರಿ ಅಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ರಿ ಅಂತ ಕಾಯಿ ಕೊಟ್ಟು ಕೂಡಲೇ ಅಪ್ಪ ಅವರು ಕಾಯಿಗೆ ಮಂತ್ರಿಸಿ, ಈ ಎಲ್ಲ ಕುಮಾರೇಶ ಚಲೋ ಮಾಡ್ತಾನಲ್ವ, ನಿನ್ನ ಬಡತನ ನಿವಾರಣೆ ಮಾಡ್ತಾನ, ನೀ ಏನು ಬೇಡ್ತಿ ಅದನ್ನು ಕೊಡ್ತಾನೆವ ಕುಮಾರೇಶ, ಅಂಥ ಶಕ್ತಿ ಅದ ಕುಮಾರಪ್ಪನ ತಕ್ಕ, ಇದನ್ನು ತಗೋ ಅಂತ ಉಡ್ಯಾಗ ಹಾಕಿದರು. ಹಾಕಿ ನೀ ಏನು ಬೇಡ್ಕೋತಿ ಬೇಡ್ಕೋರ್ವ ಅಂತಂದಾಗ ಅಕ್ಕಿ ಬೇಡಿಕೆ ಅಂತ ಅದಿತ್ತು ನೋಡ್ರಿ. ನಿಮ್ಮ ಬೇಡಿಕೆ ಎಂಥವು ಇರ್ತಾವ ಗೊತ್ತಿಲ್ರಿವ. ಪಾಪ ಆ ಹಣ್ಣು ಹಾಗಲ್ಲ ಮುದುಕಿ ಅಜ್ಜಿ ಆಕಿ ಬೇಡಿಕೆ ಇತ್ತಂದ್ರೆ, ನಾ ಭಾಳ ಬೇಡಾಕತ್ತೇನ್ರಿ ಅಪ್ಪ ಕುಮಾರ ಅಜ್ಜನತ್ತೆಕ, ಅಷ್ಟೆಲ್ಲ ಪರಮಾತ್ಮನ ಹತ್ತಿರ ಬೇಡಾಕತ್ತೇನ್ಯ. ಏನು ಬೇಡ್ತಾನಂದ್ರೆ, ಏನಿಲ್ರಿ ಅಪ್ಪ, ನೀವೇನೀಗ ಎದ್ದಿರಲ್ಲ ಒಬ್ಬರ ಮನೆಗೆ ಪ್ರಸಾದಕ್ಕೆ ಹೊಕ್ಕನಂತಿರಲ್ಲ, ನನ್ನ ಮನ್ಯಾಗೂ ಎಂದ ಸ್ವಾಮಿಗಳು ಬಂದ
ನಿಮ್ಮಂಥ ಮಹಾಸ್ವಾಮಿಗಳು ಬಂದ ಪಾದಪೂಜೆ ಮಾಡಿಕೊಂಡು ಪ್ರಸಾದ ಮಾಡ್ತಾರ ಅಂತ ತಿಳ್ಕೊಂಡು ನಾನು ದೇವರಿಗೆ ಅದನ್ನೇ ಬೇಡ್ಕೋತೀನಿ ರೀಪ್ಪ. ನಾ ಎಲ್ಲ ನಿಮಗೆ ಕರಿತೀನಿ ಈಗ ಸದ್ದ, ಖರೆ ನಂದು 3-4 ಮಂದಿ ಮಲ್ಕೊಳ್ಳೋ ಒಟ್ಟು ಸದೇ ಇಲ್ಲಿ ಗುಡಿಸಲ, ಅಷ್ಟು ಬಡತನ ನನ್ನ ಮನೆಯೊಳಗೆ. ಒಪ್ಪತ್ತಿನ ಊಟಕ್ಕೆ ನಾವು ಗತಿ ಇಲ್ಲ ನಮಗೆ, ಅಂಥ ಬಡತನ ಅದ, ಆಸೆ ಅದ. ಎಂಥದ ಅಂತಂದ್ರೆ ನಿಮ್ಮಂಥ ಅಪ್ಪ ಅವ್ರು ಬಂದು ನಮ್ಮ ಮನ್ಯಾಗ ಪಾದ ಹಾಕಿ ಪಾದ ಪೂಜೆ ಮಾಡ್ಕೋಬೇಕು, ನಿಮ್ಮ ಪ್ರಸಾದ ಆಗಬೇಕು, ನಿಮ್ಮ ಸ್ನಾನ ಆಗ್ಬೇಕಂತ ತಿಳ್ಕೊಂಡು ನಾನು ದೊಡ್ಡ ಕನಸು ಕಟ್ಟಿಕೊಂಡನಿ. ಅದಕ್ಕೆ ನಾನು ಕುಮಾರಜ್ಜನ ತೆಗೆ ಬೇಡ್ಕೋತೀನಿ ನಾನು. ಯಾಕಂದ್ರೆ ನಿಮ್ಮನ್ನು ಕರಿಬೇಕಾದ್ರೆ ಚಲೋ ಎಲ್ಲ ವ್ಯವಸ್ಥೆ ಬೇಕಲ್ಲ. ದೊಡ್ಡ ಶ್ರೀಮಂತರಿದ್ರಂದ್ರೆ ಅವ್ರ ಮನ್ಯಾಗ ಬಾತ್ರೂಮ್ ಇರ್ತದ, ಅಟ್ಯಾಚ್ ಸಂಡಾಸ್ ರೂಮ್ ಇರ್ತದ, ಅಲ್ಲೇ ಬೆಡ್ರೂಮ್ ಇರ್ತದೆ, ಅಲ್ಲಿ ರೂಮ್ ಪೂಜಾ ಮಾಡಕ್ಕಿರ್ತದೆ. ನಮ್ಮ ಮನ್ಯಾಗ ಏನದ ರೀಪ್ಪ, ಇರೋದ ಒಂದು ಗುಡಿಸಲ, ಅಲ್ಲೇ ಒಂದಿಟ್ಟು ಬಚ್ಚಲ, ಮತ್ತು ಹೆಂಗೆ ಆಗತ್ತದ ರೀಪ್ಪ. ಅದಕ್ಕೆ ನನಗೆ ಶ್ರೀಮಂತಿಕೆ ತನ ಕೊಡು ಅಂತ ಬೇಡಾಕತ್ತೇನೆ ದೇವರಿಗೆ. ಎದ್ರ ಸಲಾಗಿ? ನಾ ಸಾವುಕಾರ್ತಿಯಾಗಿ ಊರಾಗ ಅಡ್ಡಾಡಕ್ಕಲ್ಲ, ಸಾವುಕಾರ್ತಿಯಾಗಿ ಬಂಗಾರ ಹಾಕೊಂಡು ಅಡ್ಡಾಡಕ್ಕಲ್ಲ. ನನ್ನ ಶ್ರೀಮಂತಿಕತನ ಎದಕ್ಕಂತಂದ್ರೆ ನಿಮ್ಮಂಥ ಪರಮ ಪೂಜ್ಯರು ಬಂದು ನಮ್ಮ ಮನೆಯೊಳಗೆ ಪಾದ ಹಾಕಲಿ ಅಂತ ಬೇಡಾಕತ್ತೇನ್ರಿ ಅಪ್ಪ. ಅದಕ್ಕೆ ದಯಮಾಡಿ ಆಶೀರ್ವಾದ ಮಾಡ್ರಿ ಅಂತಂದಾಗ ಶಾಂತವೀರ ಶಿವಾಚಾರ್ಯರು ಇನ್ನೇನು ಹೋಗ್ಬೇಕಂತ ಆ ಕಡೆ ಮಾರಾಗಿದವರು ಹೊಳ್ ನಿತ್ರಂತ. ನಿಂತ ಆ ಅಜ್ಜಿಗೆ ಹೇಳ್ತಾರೆ, ಯಾಕವ ಇನ್ನೊಂದು ಜನ್ಮ ಬೇಡಾಕತ್ತಿ ಏನ್ ನೀನು? ಇನ್ನೊಂದು ಜನ್ಮದೊಳಗೆ ಸಿರಿವಂತರ ಹೊಟ್ಟ್ಯಾಗ ಹುಟ್ಟಿ ಆ ನಂತರ ನಮ್ಮಂಥವ್ರನ್ನ ಕರೆಸೋದೇನತ್ತವ, ನಾ ಈಗ ಸದ್ಯ ನಿಮ್ಮ ಗುಡಿಸಲಕ್ಕೆ ಬರ್ತಾನ ಯವ್ವ ಅಂತ ಶಾಂತವೀರ ಶಿವಾಚಾರ್ಯರಂದ್ರಂತ. ಸ್ವಾಮಿಗಳಂತ